ಜೈ ಶ್ರೀರಾಮ್. ಎಲ್ಲರಿಗೂ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ಬಂದಿದ್ದೇವೆ ಕೊಪ್ಪಳ ಡಿಸ್ಟಿಕ್ಕಿನಲ್ಲಿರುವ ಅಂಜನಾದ್ರಿ ಬೆಟ್ಟಕ್ಕೆ. ಇದು ಆನೆಗುಂದಿ ಎಂಬ ಊರಿನಿಂದ ಸುಮಾರು 3 ಕಿಲೋಮೀಟರ್ ಆಗುತ್ತದೆ ಹಾಗೂ ಈ ಬೆಟ್ಟವು ಹಂಪಿಯಿಂದ 25 ಕಿಲೋಮೀಟರ್ ಆಗುತ್ತದೆ. ಈ ಬೆಟ್ಟವು ತುಂಬ ರಹಸ್ಯ ಒಳಗೊಂಡಿದೆ. ಆ ರಹಸ್ಯಗಳು ಕೇಳೋಕ್ಕೂ ಮೊದಲು ಬನ್ನಿ ನಮ್ಮ ಬಾಸ್ ದರ್ಶನ ಮಾಡೋಣ. रघुनंदन रघुनंदन रघुवर सेवन रघुपति शायन शतयोजन शतशतयोजन शरधि नियोजन शर परिलंघन. ನಾವು ಬಾಸ್ ದರ್ಶನ ಮಾಡಿಕೊಂಡು ನಾವು ಶುರು ಮಾಡಿದ್ದೇವೆ ಬೆಟ್ಟ ಏರುವುದಕ್ಕೆ. ಈ ಬೆಟ್ಟವು ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ಹಾಗೆ ಈ ಬೆಟ್ಟವು ತುಂಬ ವಿಚಿತ್ರವಾದ ಬೆಟ್ಟಗಳು ಹಾಗೂ ಗುಹೆಗಳು ಒಳಗೊಂಡಿದೆ. ಆದ್ದರಿಂದ ಗೆಳೆಯರೇ, ಈ ಬೆಟ್ಟವು ತುಂಬ ಇಂಟ್ರೆಸ್ಟ್ ಆಗಿದೆ. ಇದೇ ಬೆಟ್ಟದಲ್ಲಿ ನಮ್ಮ ಆಂಜನೇಯ ಹುಟ್ಟಿ ಬೆಳೆದ ಎಂದು ತಪ್ಪಾಗಲಾರದು. ಏಕೆಂದರೆ ಈ ಹುಟ್ಟಿ ಬೆಳೆದ ಸ್ಥಳದ ಬಗ್ಗೆ ತುಂಬ ವಿವಾದಗಳಿವೆ. ಅದು ಎಷ್ಟೇ ವಿವಾದಗಳು ಇದ್ದರೂ ಕೂಡ ಆಂಜನೇಯ ಇಲ್ಲೇ ಹುಟ್ಟಿದ್ದು ಎಂಬ ತುಂಬ ಅನಿಸಿಕೆಗಳು ಇವೆ. ಏಕೆಂದರೆ ತುಂಗಭದ್ರಾ ನದಿಯಲ್ಲಿ ಅಕ್ಕಪಕ್ಕದಲ್ಲಿ ಬರುವ ಶಬರಿ ಗುಹೆ ಮತ್ತು ಸುಗ್ರೀವ ಗುಹೆ, ಸೀತೆಯ ಸೆರಗು ಹಾಗೂ ಹೇಮಕೂಟ ಮತ್ತು ರತ್ನಕೂಟ ಮುಂತಾದ ಬೆಟ್ಟಗಳು ಹಾಗೂ ಸ್ಥಳಗಳು ನಾವು ನೋಡಬಹುದು. ಇದೇ ಸ್ಥಳದಲ್ಲಿ ನಮ್ಮ ಆಂಜನೇಯ ಹುಟ್ಟಿ ಬೆಳೆದ ಎಂಬುದಕ್ಕೆ ಇವೇ ಕಾರಣ. ನೋಡಿ ಗೆಳೆಯರೇ, ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೋಗುತ್ತಾ ನಮಗಂತೂ ನಡೆಯೋಕ್ಕೆ ಸಾಕಾಗಿತ್ತು. ಹಾಗೆ ನಮ್ಮ ಬಾಸ್ ಸಾಂಗ್ ಹಚ್ಕೊಂಡು ಹೋದೇವೆ. रघुनंदन रघुनंदन रघुवर सेवन रघुपति शायन शतयोजन शतशतयोजन शरधि नियोजन शर परिलंघन. हरिभाजन हरिभाजन हरिमद भाजन दशमुख कंपन. बड़वाकृत बड़वाकृत बड़बाणलकृत बहुभस्मार्चन. जय केतन जय जय केतन जय हय प्रापुन जय मिडदापुगनी. रघुनंदन रघुनंदन रघुवर सेवन रघुपति चायन शतयोजन शतशतयोजन शरधि नियोजन शर परिलंघन. हरिभाजन हरिभाजन हरिमद भाजन दशमुख कंपन. बड़वाकृत बड़वाकृत बड़बाणलकृत बहुभस्मार्चन. जय केतन जय जय केतन जय हय प्रापुन जय मिडदापुगनी. ನಮ್ಮ ಬಾಸ್ ಸಾಂಗ್ ಮುಗಿಟ್ಗೆ ನಾವಂತೂ ಫುಲ್ ಮೇಲ್ಗಡೆನೇ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಬನ್ನಿ ನಿಮಗೆ ಮೇಲ್ಗಡೆ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೇನೆ. ಇನ್ನೂ ಯಾರು ನನ್ನ ಐಡಿ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಮ್ಯಾಲಂತರೂ ವ್ಯೂ ಈ ಥರ ಇದೆ. ನೀವು ಯಾವಾಗಾದರೂ ಹೋಗಬೇಕಾದ್ರೆ ಶನಿವಾರ ದಿನ ನೀವು ಹೋಗಿ. ನಾವು ಬಂದ ದಿನ ಜನ ಇದ್ದಿದ್ರು ಅಂದರೆ ಅಷ್ಟೊಂದು ಜನ ಇದ್ದಿದ್ದಿಲ್ಲ. ನಾವು ಹೋಗಿದ್ದು ಬುಧವಾರ ದಿನ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ಬ್ಲಾಗ್ ಇಷ್ಟು ಹೇಳುತ್ತಾ ಮುಗಿಸ್ತಾ ಇದ್ದೀನಿ.